ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಸುರೇಶ್. ಈಗ ಮೂರು ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಾಲ ಸನ್ನಿಹಿತವಾಗಿದೆ, ಜೊತೆಗೆ ಸಮಯ ಕೂಡ ಅಷ್ಟೇ ಪಕ್ವವಾಗಿರತಕ್ಕಂಥದ್ದು. ಈಗ ಕಾಂಗ್ರೆಸ್ನಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಒಂದಷ್ಟು ಗುಸುಗುಸು ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ JDSನಲ್ಲೂ ಕೂಡ ಯಾರೂ ಕೂಡ ರಾಜ್ಯದಲ್ಲಿ JDSನ ಸಾರಥಿಯಾಗಿ ಯಾರೂ ಇಲ್ಲ. ಕುಮಾರಸ್ವಾಮಿ ಅವರು ಸದ್ಯ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ವಹಿಸ್ಕೊಂಡ ನಂತರ ಸದ್ಯ ಅವರ ಕೊರತೆ ಕೂಡ ಇರತಕ್ಕಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಕೂಡ ಈಗ ಮಾಡಬೇಕಾಗಿರ್ತಕ್ಕಂಥದ್ದು ಆ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ರಾಜ್ಯ BJPಯಲ್ಲಿ ಕೂಡ ಹಾಲಿ ಇರ್ತಕ್ಕಂಥ BY ವಿಜಯೇಂದ್ರ ಅವರ ಬದಲಾವಣೆಗೆ ಸಾಕಷ್ಟು ಕೂಗು ಎದ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಪಕ್ಷದಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸೊ ಈಗ BJP, ಕಾಂಗ್ರೆಸ್ ಹಾಗೆ JDS ಮೂರಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಾಲ ಸನ್ನಿಹಿತವಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯ BJPಯಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ? BJP ಪಾಳ್ಯದಲ್ಲಿ ನಿಜಕ್ಕೂ ಕೂಡ ಬದಲಾವಣೆಯ ಕೂಗು ಎದ್ದಿರೋದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ಮದ್ದು ಅರಿತಾರೆ ಅನ್ನೋದ್ರ ಕುರಿತಂತೆ ಒಂದಷ್ಟು ನಾನು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತಾನೆ. ನಾನು ಬನ್ನಿ ರಾಜ್ಯ BJPಯಲ್ಲಿ ಏನೆಲ್ಲ ಆಗ್ತಾಯಿದೆ ನೋಡ್ಕೊಂಬರೋಣ. ಸದ್ಯ ರಾಜ್ಯ BJP ಅಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರ ಮೇಲೆ ಇಡೀ ರಾಜ್ಯದ BJPಯ ಎಲ್ಲ ನಾಯಕರ ಕಣ್ಣು ಕೂಡ ಇರತಕ್ಕಂಥದ್ದು. ಏಕೆಂತಂದರೆ ಸದ್ಯ BY ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಿಬಿಡ್ತಾರೆ ಅಂತಕ್ಕಂತಹ ಚರ್ಚೆ ಒಂದು ಕಡೆ ಇದ್ದರೂ ಕೂಡ ಹೈಕಮಾಂಡ್ಗೂ ಕೂಡ ಅಷ್ಟೇ ಸವಾಲಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಕಡೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಅವರನ್ನು BJP ಹೊರತುಪಡಿಸಿ ನಾವು ಅಧಿಕಾರಕ್ಕೆ ತರೋದಕ್ಕೆ ಕಷ್ಟ ಅಂತಕ್ಕಂತಹ ಒಂದು ಮನವರಿಕೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದು ಕಳೆದ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರಿಣಾಮ ಆಯಿತು ಅನ್ನೋದನ್ನು ಈಗಾಗಲೇ ನೋಡಿರ್ತಕ್ಕಂಥದ್ದು, ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಸದ್ಯ BY ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡೇ ಬಿಡ್ತಾರಾ ಅಂತಕ್ಕಂಥದ್ದು ಕೂಡ ಅಷ್ಟು ಸುಲಭ ಇಲ್ಲ. ಹಾಗಿದ್ರೆ ಹೈಕಮಾಂಡ್ ಯಾವ ಒಂದು ಫಾರ್ಮುಲಾವನ್ನು ಅನುಸರಿಸ್ತಾರೆ ಅಂತಕ್ಕಂಥದ್ದೇ ಸದ್ಯಕ್ಕೆ ಇರತಕ್ಕಂಥ ಕುತೂಹಲ. ನೋಡಿ, ಈಗ ಸದ್ಯ BJPನಲ್ಲಿ ರಾಜ್ಯ BJPಯಲ್ಲಿ ಒಂದು ಬಣ ಎರಡು ಬಣ ಅಲ್ಲ, 2-3 ಬಣಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ರೆಬಲ್ಸು, ಮತ್ತೊಂದು ಕಡೆ ತಟಸ್ಥ, ಮತ್ತೊಂದು ಕಡೆ BY ವಿಜಯೇಂದ್ರ ಅವರ ಬೆಂಬಲಿಗರ ಪಡೆ. ಸೊ ಇದೆಲ್ಲದರ ಮಧ್ಯೆ ಹೈಕಮಾಂಡ್ಗೆ ಸಾಕಷ್ಟು ಸವಾಲಾಗಿರ್ತಕ್ಕಂಥದ್ದು. ಬಹುತೇಕ ದೇಶದ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾಯಿತು, ಮುಂದುವರಿಸೋರನ್ನ ಮುಂದುವರಿಸಿದ್ದಾಯಿತು, ಬದಲಾವಣೆ ಮಾಡೋರನ್ನ ಬದಲಾವಣೆ ಮಾಡಿದ್ದಾಯಿತು. ಆದರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕೇಂದ್ರದ BJPಯ ನಾಯಕರು ಒಂದಷ್ಟು ಲೆಕ್ಕಾಚಾರಗಳೊಂದಿಗೆ ಆಲೋಚನೆ ಮಾಡುವ ನಿಟ್ಟಿನಲ್ಲೇ ಸ್ವಲ್ಪ ವಿಳಂಬವನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಕಾಲ ಕೂಡ ಪಕ್ವ ಆಗ್ತಾ ಇರ್ತಕ್ಕಂಥದ್ದು. ನಮಗಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಸದ್ಯ ಏನು ಬಿಹಾರ ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ಅಥವಾ ರಾಜ್ಯಾಧ್ಯಕ್ಷರ ಮುಂದುವರಿಸುವಂಥ ವಿಚಾರಕ್ಕೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಚರ್ಚೆಗಳು ಇತ್ತು. ಬಿಹಾರ ಚುನಾವಣೆಗೂ ಮುಂಚೆನೇ ಮಾಡುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ಈ ಬಗ್ಗೆ ರಾಜ್ಯ BJPಯ ಉನ್ನತ ಮೂಲಗಳಿಂದನೇ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಿದ್ರೆ ಏನೆಲ್ಲ ಬದಲಾವಣೆ ಮಾಡ್ತಾರೆ, ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋದಾದರೆ ಸದ್ಯ ರಾಜ್ಯ BJPಯಲ್ಲಿ BY ವಿಜಯೇಂದ್ರ ಅವರಿಗೆ ಅಷ್ಟು ಪೂರಕವಾದಂತಹ ವಾತಾವರಣ ಇಲ್ಲ. ಏಕೆಂತಂದರೆ ಅವರಿಗೆ ಎದುರಾಗಿರ್ತಕ್ಕಂಥದ್ದು ಒಂದು ಕಡೆ ತಟಸ್ಥ ಬಣ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್, ಇಬ್ಬರ ವಿರೋಧ ಕೂಡ ಭಾಳ ದಟ್ಟವಾಗಿ ಇರ್ತಕ್ಕಂಥದ್ದು. ಹೀಗಿದ್ದ ಮೇಲೆ ಹೈಕಮಾಂಡ್ ಯಾವ ಫಾರ್ಮುಲನ್ನು ಅನುಸರಿಸ್ತಾರೆ ಅಂತಕ್ಕಂಥದ್ದು ಕೂಡ ಈಗ ನೋಡಿ. ಒಂದು ಕಡೆಗೆ ರಾಜ್ಯ BJPಯ ಕೋರ್ ಕಮಿಟಿ ಏನಿದೆ, ಬಹಳ ಮಹತ್ತರವಾದಂತಹ ವಿಚಾರಗಳನ್ನು ಅಥವಾ ಮೇಲೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಕೂಡ ಶಾರ್ಟ್ ಲಿಸ್ಟ್ ಮಾಡುವಂಥದ್ದಾಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಚರ್ಚೆ ಮಾಡುವಂಥದ್ದಿರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಅಥವಾ ಪಕ್ಷದಲ್ಲಿ ಯಾವುದೇ ಒಂದು ಹೋರಾಟಗಳನ್ನು ಕೈಗೆತ್ತಿಕೊಳ್ಳುವಂಥದ್ದಿರ್ಬೋದು, ಯಾವುದೇ ವಿಚಾರಗಳನ್ನ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನ ಅಂದರೆ ಅದು ಕೋರ್ ಕಮಿಟಿಯ ಸ್ಥಾನ. ಈ ಕೋರ್ ಕಮಿಟಿಗೆ ಇರ್ತಕ್ಕಂಥ ಪವರ್ ಇದೆಯಲ್ಲ, ಇದು ಇಡೀ ರಾಜ್ಯ BJPಯ ದಿಕ್ಕನ್ನೇ ಬದಲಾಯಿಸುವಂತಹ ಕೋರ್ ಕಮಿಟಿಯ ಸ್ಥಾನ ಇರತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ BJPಯಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದಾಗ ಈ ಕೋರ್ ಕಮಿಟಿ ಭಾಳ ಮುಖ್ಯ. ಈ ಕೋರ್ ಕಮಿಟಿಯ ಸದಸ್ಯರು ಏನಿದ್ದಾರೆ, ಇಲ್ಲಿಯ ಸದಸ್ಯರು ಕೂಡ ಭಾಳ ತುಂಬ ಪವರ್ಫುಲ್ ಇರ್ತಕ್ಕಂಥವ್ರು. ಸೊ ಹೀಗಾಗಿ ಅಲ್ಲಿ ಕೋರ್ ಕಮಿಟಿಯಲ್ಲಿ ಕೂಡ ರೆಬಲ್ಸ್ ಟೀಮ್ಗೆ ಆ್ಯಂಡ್ ತಟಸ್ಥ ಟೀಮ್ನವ್ರಿಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ದಾಗಿ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಈ ಮೂಲಕ ಎಲ್ಲ ಒಂದು ಕಡೆ ರೆಬಲ್ಸ್ ಮತ್ತು ತಟಸ್ಥ ಬಣವನ್ನು ಕೂಡ ಸಮಾಧಾನ ಪಡಿಸುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದು ಒಂದು ಕಡೆ. ಅಥವಾ ವಿಜಯೇಂದ್ರ ಅವರನ್ನು ಮುಂದುವರಿಸೋದು ಬೇಡ ಅನ್ನೋದೇ ಆದರೆ ಒಂದು ವೇಳೆ ಅಂತಹ ಒಂದು ನಿರ್ಧಾರಕ್ಕೆ ಏನಾದರೂ ಹೈಕಮಾಂಡ್ ಬಂದಿದೆ ಆದರೆ
ಮತ್ತು ಕ್ಯಾಸ್ಟ್ ಕಾಂಬಿನೇಷನ್ ನೋಡಿ, ಜಾತಿ ಸಮೀಕರಣ ಏನಿದೆ ಇದು ಬದಲಾಗುತ್ತೆ. ಯಾವುದೇ ಒಂದು ಪಕ್ಷದ ಒಂದು ರಾಜಕೀಯ ದಿಕ್ಸೂಚಿ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳ ಓಲೈಕೆಗೆ ಮುಂದಾಗಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಬೇರೆ ಪಕ್ಷಗಳ ಅಧ್ಯಕ್ಷರಿರ್ಬೋದು, ಬೇರೆ ಪಕ್ಷಗಳ ಸ್ಟ್ರಾಟಜಿಗಳು, ಜಾತಿ ಲೆಕ್ಕಾಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿಯೂ ಕೂಡ ಜಾತಿ ಸಮೀಕರಣದಡಿ ರಾಜ್ಯಾಧ್ಯಕ್ಷರ ಆಯ್ಕೆ, ಹಾಗೆ ವಿರೋಧ ಪಕ್ಷದ ನಾಯಕರ ಸ್ಥಾನ ಇರ್ಬೋದು, ಉಪನಾಯಕರ ಸ್ಥಾನ ಇರ್ಬೋದು, ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಒಂದು ಸ್ಟ್ರಾಟಜಿಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗೆ ನೋಡೋದಾದರೆ, ಒಂದು ವೇಳೆ ಏನಾದರೂ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿದ್ದೇ ಆದರೆ, ತೀವ್ರ ಒತ್ತಡದ ಮಧ್ಯೆ ಏನಾದರೂ ಬದಲಾವಣೆ ಮಾಡಿದ್ದೇ ಆದರೆ, ಅಲ್ಲಿಗೆ ಈಗ ಪ್ರಬಲವಾಗಿ ರೇಸಲ್ಲಿ ಕೇಳಿಬಂತಾ ಇರ್ತಕ್ಕಂಥದ್ದು ಒಂದು ಅಶ್ವತ್ಥ ನಾರಾಯಣ ಅವರ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರನ್ನು ಕೂಡ ವಿಪಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬಹುದೇನೋ ಅಂತಕ್ಕಂಥ ಒಂದಷ್ಟು ಲೆಕ್ಕಾಚಾರಗಳು ಮತ್ತು ರಾಜ್ಯ BJPಯ ಉನ್ನತ ಮೂಲಗಳೇ ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಒಂದು ಆಪ್ಷನ್ ಕೂಡ ಸದ್ಯ ಹೈಕಮಾಂಡ್ ನಾಯಕರ ಮುಂದೆ ಇರ್ತಕ್ಕಂಥದ್ದು. ಸೊ ಹಾಗೆ ನೋಡಿದ್ರೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಅಥವಾ ಆರ್ ಅಶೋಕ್ ಅವರು ಇಬ್ಬರ ಮಧ್ಯೆ ಒಬ್ಬರಿಗೆ, ಅಂದರೆ ಒಕ್ಕಲಿಗ ಸಮುದಾಯವನ್ನು ಏನಿದೆ, ಒಕ್ಕಲಿಗ ಸಮುದಾಯದ ನಾಯಕರನ್ನು ಮುಂದಿನ ಚುನಾವಣೆಯ ನಿಟ್ಟಿನಲ್ಲಿ ಫೋಕಸ್ ಮಾಡೋ ನಿಟ್ಟಿನಲ್ಲಿ ಸದ್ಯ BJP ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಇದು ಒಂದು ಭಾಗ. ಹಾಗಿದ್ರೆ ಈಗ ವಿರೋಧ ಪಕ್ಷದ ನಾಯಕರಾಗಿ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಯಶಸ್ವಿ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಯಾಕೆ ಬದಲಾವಣೆ ಮಾಡ್ತಾರೆ ಅಂತ ನೋಡೋದಾದರೆ, ಅಲ್ಲಿಗೂ ಕೂಡ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಂಥವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂತಹ ಒಂದು ಬಲವಾದ ವಾದ ಈಗ ಇರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಸಂಘ ಪರಿವಾರವೂ ಕೂಡ ಇಂತಹ ಒಂದು ಪ್ರಶ್ನೆಯನ್ನು, ಯಾಕೆ ನಾವು ಸಂಘ ಪರಿವಾರಕ್ಕೆ ಬೆನ್ನೆಲುಬಾಗಿ ನಿಂತಕ್ಕಂಥವ್ರು, ಸಂಘವನ್ನು ಕಟ್ತಂಥವ್ರು, ಹಿಂದುತ್ವದ ಅಜೆಂಡಾದನ್ನು ಮೈಗೂಡಿಸ್ಕೊಂಡು ಬಂದಂಥವರು, ಪಕ್ಷವನ್ನು ಹಿಂದುತ್ವದ ತಳಹದಿಯಲ್ಲಿ ಬೇರಿನ ಸಮೇತ ಅಂದರೆ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥವ್ರಿಗೆ ಯಾಕೆ ನಾವು ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂತಹ ಒಂದು ವಾದವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರ ಬದಲಾಗಿ ಸುನೀಲ್ ಕುಮಾರ್ ಅವರಿಗೆ ಏನಾದರೂ ಅವಕಾಶ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅಲ್ಲಿ OBC ಕಮ್ಯುನಿಟಿ ಆಗುತ್ತೆ. ಸೊ ಈಗಾಗಲೇ ವಿರೋಧ ಪಕ್ಷದ ಉಪನಾಯಕನ ಸ್ಥಾನದಲ್ಲಿ ಈಗಾಗಲೇ ಲಿಂಗಾಯತ ಸಮುದಾಯದ ಅರವಿಂದ್ ಬೆಲ್ಲದವರು ಕೂಡ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಚಟುವಟಿಕೆಗಳು ಕೂಡ ಸಕ್ರಿಯವಾಗಿ ತೊಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಇಷ್ಟು ಚಾನ್ಸಸ್ಗಳು ಕೂಡ ಇರತಕ್ಕಂಥದ್ದು. ಸೊ ಇದೆಲ್ಲದರ ಮಧ್ಯೆ ಬಿಹಾರ ಚುನಾವಣೆಗೂ ಮುಂಚೆಯೇ ರಾಜ್ಯಾಧ್ಯಕ್ಷರನ್ನು ಮುಂದುವರಿಸಬೇಕಾ ಅಲ್ಲಿರ್ತಕ್ಕಂಥ ವಿಜಯೇಂದ್ರ ಅವ್ರನ್ನ, ಅಥವಾ ಅವರ ಬದಲಾವಣೆ ಮಾಡಬೇಕಾ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಅಂತಿಮ ನಿರ್ಧಾರಕ್ಕೆ ಹೈಕಮಾಂಡ್ ಬರುವಂತಹದ್ದು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರನ್ನು ಕೂಡ ನೋಡಿ, ನೀವು ಸೈಲೆಂಟ್ ಆಗ್ತಾ ಹೋಗ್ತಾ ಇದ್ದಾರೆ. ಯತ್ನಾಳ್ ಅವರು ಕಳೆದ ಒಂದು ತಿಂಗಳಿಂದ ಭಾಳ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಅವರ ಈ ಒಂದು ಸೈಲೆಂಟ್ ಏನಿದೆ, ಇದರ ಹಿಂದೆ ಸಾಕಷ್ಟು ಗೂಢಾರ್ಥಗಳು ಕೂಡ ಇರತಕ್ಕಂಥದ್ದು. ಆ ಬಗ್ಗೆನೂ ಕೂಡ ರಾಜ್ಯ BJPಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಏನಾದರೂ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡ್ತಾರಾ? ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲೇ ನಾನು ಯಾಕೆ ಮತ್ತೆ ಮಾತನಾಡಿ ಮೈ ಮೇಲೆ ಎಳ್ಕೊಂಡು ಇಲ್ಲ ಸಲ್ಲದ ಪಕ್ಷದಲ್ಲಿ ಮತ್ತೆ ನಿಷ್ಠೂರ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನಾದ್ರೂ ಅವ್ರಿಗೇನು ಸುಳಿವು ಸಿಗ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಸದ್ಯ ರಾಜ್ಯ BJPಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಯತ್ನಾಳ್ ಅವರನ್ನು ಕೂಡ ಮತ್ತೆ ಪಕ್ಷಕ್ಕೆ ವಾಪಸ್ಸು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ರೆಬಲ್ಸ್ ಟೀಮ್ನವರು ಕೂಡ ಒಂದು ಪ್ರಬಲವಾದಂಥ ವಾದ ಇತ್ತು. ಏನಂದರೆ ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ತಗೋಬೇಕು, ಮತ್ತು ಅವರಿಗೆ ಪಕ್ಷದಲ್ಲಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಮತ್ತೆ ಏನಾದರೂ ಪಕ್ಷಕ್ಕೆ ವಾಪಸ್ ಬರುವಂತಹ ಸಾಧ್ಯತೆ ಇದೆಯಾ ಅಂತಕ್ಕಂತಹ ಚರ್ಚೆಗಳು ಕೂಡ. ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಆಗುವಂತಹ ಮಾನದಂಡಗಳು ಏನಿದೆ, ಈ ಮಾನದಂಡಗಳ ಪೈಕಿ ಒಂದು ಜಾತಿ ಸಮೀಕರಣ ಭಾಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬಹುದು, ರಾಜ್ಯ BJP ಅಳವಡಿಸ್ಕೊಳ್ಬೋದು ಒಂದು. ಮತ್ತು ಯತ್ನಾಳ್ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲೇ ಮತ್ತೆ ಏನಾದರೂ ಪಕ್ಷಕ್ಕೆ ಅವಕಾಶವನ್ನು ಮತ್ತೆ ಒದಗಿಸ್ಕೊಡುವಂಥದ್ದು, ಬ್ಯಾಕ್ ಟು BJP ಅನ್ನುವಂತಹ ಒಂದು ಅವ್ರಿಗೆ ಆಹ್ವಾನ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತಕ್ಕಂಥದ್ದು ಕೂಡ ಇರ್ತಕ್ಕಂಥ. ಯಾಕೆಂತಂದರೆ ಯತ್ನಾಳ್ ಅವ್ರನ್ನ ತೆಗೆದುಕೊಂಡಿದ್ದೆ ಆದರೆ ಸಹಜವಾಗಿ ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡ್ರೆ ಸಹಜವಾಗಿ ರೆಬಲ್ಸ್ ಟೀಮ್ನವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅಂತಕ್ಕಂತಹ ಲೆಕ್ಕಾಚಾರಗಳು ಕೂಡ. ಈಗಾಗಲೇ ಅಶ್ವತ್ಥ ನಾರಾಯಣ ಕೂಡ ದೆಹಲಿಗೆ ಹೋಗಿ ಕೆಲ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಅವ್ರಿಗೂ ದೆಹಲಿಯಿಂದ ಕೂಡ ಆಹ್ವಾನ ಬಂದಿತ್ತು ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ವಿಜಯೇಂದ್ರ ಅವರ ಬದಲಾವಣೆ ಅಥವಾ ವಿಜಯೇಂದ್ರವನ್ನು ಮುಂದುವರಿಸೋದು, ಇದೆಲ್ಲವೂ ಯಾವುದೇ ವಿಚಾರಗಳು ಇದ್ದರೂ ಕೂಡ ಇವೆಲ್ಲವೂ ಕೂಡ ಈ ದೀಪಾವಳಿಯಲ್ಲೇ ಈ ಒಂದು ಪಕ್ಷದಲ್ಲಿ ಇಷ್ಟೇ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಸದ್ಯ ಏನೇ ಮಾಡಿದರೂ ಕೂಡ ಹೈಕಮಾಂಡ್ ಬಿಹಾರ್ ಚುನಾವಣೆಗೂ ಮುಂಚೆನೇ ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಸಿಗ್ತಿರ್ತಕ್ಕಂತಹ ಮಾಹಿತಿ. ಇದಿಷ್ಟು ಕೂಡ ಸದ್ಯ ರಾಜ್ಯ BJPಯಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳ ಸಂಕ್ಷಿಪ್ತವಾದಂಥ ವಿವರಣೆ. ನೋಡೋಣ ಮತ್ತಷ್ಟು ರಾಜ್ಯ BJPಯಲ್ಲಿನ ವಿಚಾರಗಳನ್ನು, ಮತ್ತಷ್ಟು ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾನೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.